ಜಾತಿ ಗಣತಿಯ ವರದಿ ಮಂಡನೆ ಆಯಿತು, ಅಂಕಿ ಅಂಶಗಳ ವಿಚಾರ ಬಹಿರಂಗವಾಯಿತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಪ್ರತಿ ಹೇಳಿಕೆಗಳು ದಾಖಲಾಗ್ತಾ ಇದೆ. ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಅಂಥೇಳಿ ಒಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದರೆ, ಮತ್ತೊಂದು ಕಡೆ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ ಅವರು ಮಾತನಾಡಿದ್ದು, ಯಾಕಾಗಿ ಲಿಂಗಾಯತರ ಸಂಖ್ಯೆ ಕಡಿಮೆ ಆಯಿತು ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಲಿಂಗಾಯತರ ಸಂಖ್ಯೆ ಕಡಿಮೆ ಆಗುವುದಕ್ಕೆ ಜಾತಿ ಕಾಲಂನಲ್ಲಿ ಲಿಂಗಾಯತರು, ರೆಡ್ಡಿ ಈ ರೀತಿಯ ಒಂದಿಷ್ಟು ಬೇರೆ ಬೇರೆ ಉಪಪಂಗಡಗಳ ಹೆಸರನ್ನು ಬಳಸಿದ್ರು ಅನ್ನುವಂತಹ ಕಾರಣವನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ಮೀಸಲಾತಿಗಾಗಿ ಹಿಂದೂ ರೆಡ್ಡಿ, ಹಿಂದೂ ಬಣಜಿಗ ಅಂತ ಬರೆಸಿದ್ದಾರೆ. ಹಾಗಾಗಿಯೇ ಈ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂತಹ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಅದೇಪ್ಪ, ನಾನು ಕಾಪಿ ಈಗ ನನಗೆ ಬೆಂಗಳೂರಿಂದ ಇವತ್ತು ಬೆಳಿಗ್ಗೆ ಕಾಪಿ ಬಂದದ. ಈಗ ಬೆಳಿಗ್ಗೆ ಕಾಪಿ ಬಂದದ. ನಾನು ಅದನ್ನು ತೆಗೆದು ನೋಡಿಲ್ಲ. ಯಾಕಂದ್ರೆ ನೋಡಿದಿರಲ್ಲ ಜನ ಎಲ್ಲ, ರಾತ್ರಿ ನಾನು ಬೆಳಗಾವಿನಿಂದ ಬರೋದ್ರಾಗ ರಾತ್ರಿ 2:30 ಗಂಟೆ ಆಯಿತು. ಈಗ ನಾನು ತೆಗೆದು ನೋಡಿಲ್ಲ. ತೆಗೆದು ನೋಡಿದ್ಮೇಲೆ ನಿಮ್ಗೆ ಹೇಳ್ತೇನೆ ಅಂತ. ಹೌದು, ಅಧ್ಯಯನ ಮಾಡಿ ಮತ್ತು ನಾವೆಲ್ಲ ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡಿಕೊಂಡು 17ನೇ ತಾರೀಕಿಗೆ ಸಭೆ ಅದ, ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆ. ಅದು ಒಂದೇ ಚರ್ಚೆ ಆಗ್ತದೆ. ಅವಾಗ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತೀವಿ. ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿದಾರ, ನೋಡ್ಲಾರ್ದೆ ಹೇಳೋದು ಬೇರೆ, ನೋಡಿ ಹೇಳೋದು ಬೇರೆ. ಈಗ ಕಾಪಿ ನಮ್ಗೆ ಕೊಟ್ಟಿದ್ದಾರೆ, ಅದನ್ನು ನೋಡ್ತೀವಿ. ನೋಡಿ ಮತ್ತು ನಮ್ದು ಏನೇನು ಡೌಟ್ಸ್ ಇದಾವೆ ಅಲ್ಲೆಲ್ಲ ಕ್ಲಾರಿಫೈ ಮಾಡ್ಕೋತೀವಿ, ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಮುಂದೆ ಅಂತಿಮ ನಿರ್ಧಾರ ಮಾಡ್ತೀವಿ. ನೋಡಿ, ಈಗ ನೋಡ್ಲಾರ್ದೆ ಈಗ ಮಾತಾಡೋದು ತಪ್ಪಾಗುತ್ತೆ. ನಾನು ನೋಡಿಲ್ಲ, ಏನ ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ. ನೋಡಿ ಅದನ್ನು ಹೇಳ್ತೀನಿ. ಈಗ ಲಿಂಗಾಯತರು ನೋಡಿ ಹಾಗೆ ಕಡಿಮೆ ಅಂತಾರೆ. ಈಗ ಲಿಂಗಾಯತರಲ್ಲಿ ಇವತ್ತು ದಿವಸ ವಿಶೇಷವಾಗಿ ಏನಾಗಿದೆ, ಭಾಳಷ್ಟು ಸಮುದಾಯಗಳು ಅವು ನಮೂದನೆ ಮಾಡೋತ್ತಿಗೆ ಕಾಸ್ಟ್ ಮಾಡೋದ್ರಲ್ಲಿ ಮೀಸಲಾತಿ ಸಲುವಾಗಿ 2A ಮತ್ತು ಸಲುವಾಗಿ ಅವ್ರೇನು ಮಾಡ್ತಾರೆ, ಹಿಂದೂ ಗಾಣಿಗ, ಹಿಂದೂ ಬಣಜಿಗ, ಹಿಂದೂ ಸಾಧರು ಅಂತ ಬರ್ಸಿರ್ತಾರೆ. ಆ ಜನಸಂಖ್ಯೆಯಲ್ಲಿ ಇವತ್ತು ದಿವಸ ಅದರಿಂದ ಕಡಿಮೆ ಆಗ್ತದೆ. ಅದನ್ನೆಲ್ಲ ಹಿಡ್ಕೊಂಡ್ರೆ ಇವತ್ತು ದಿವಸ ಲಿಂಗಾಯತ ಪಾಪ್ಯುಲೇಷನು 1 ಕೋಟಿಗಿಂತ ಮೇಲೆ ಹೋಗ್ತದೆ. ಸೊ ಈ 3-4-5 ಸಮುದಾಯಗಳು ಅವಕ್ಕೆ ಪರ್ಯಾಯ ಈಗ ಇದು ಆಗೋದ್ರಿಂದ ಈಗ ಅವ್ರನ್ನ 3Bದಾಗ ಸೇರಿಸ್ಬೇಕಾ ಅಥವಾ ಅವ್ರನ್ನ 2Aದಾಗ ಮುಂದುವರ್ಸ್ಕೊಂಡ್ರು ಕೂಡ ಕೌಂಟ್ನಲ್ಲಿ ತರಬೇಕಾ. ಹೆಡ್ ಕೌಂಟ್ನ ನಮಗೇನಾಗಿದೆ, ಈಗ ಮೀಸಲಾತಿಯವರು ಎಲ್ಲೇ ತೊಗೊಳ್ಳಿ, ಹೆಡ್ ಕೌಂಟ್ನಲ್ಲಿ ಬರಬೇಕು ಎಲ್ಲರೂ ಕೂಡ. ಅಂದರೆ ಕನಿಷ್ಠ ಪಕ್ಷ ನಾನು ಹೇಳಿದ್ದಲ್ಲ, ಈಗ ಕೆಲವೊಂದು 2Aದಲ್ಲಿದ್ದಾವೆ. ಹಿಂದೂ ಗಾಣಿಗ, ಹಿಂದೂ ಬಡಜಿಗರು, ಹಿಂದೂ ಸಾಧರು, ಕುಂಬಾರ, ಇದು ಹಿಂಗೆ ಮಾಲಿಗಾರ, ಹಿಂಗೆಲ್ಲನೂ ಕೂಡ ಇದ್ದಾವೆ. ಅವರೆಲ್ಲ 2Aದಲ್ಲಿದ್ದಾರೆ. ಆ 2A CM ಹೇಳಿದ್ದಾರೆ. ನಾನಿನ್ನ ವರದಿ ನೋಡಿಲ್ಲ. ನಾನು ನಿನ್ನೆ ಬೆಳಗಾಮು, ಮಂಗಳೂರಿಗೆ ಹೋಗಿದ್ದೆ. ನೋಡ್ತೀವಿ, ಅದು ಇನ್ನೂ ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು. CM ಏನೋ ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆತುರದ ನಿರ್ಧಾರ ಯಾರೂ ತೆಗೆದುಕೊಳ್ಳೋದಿಲ್ಲ. ಸೊ ಅದರಿಂದ ಕೆಲವು ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೇವೆ. CM ಹೇಳಿದ್ದಾರೆ.